ಸರ್ಕಾರ ಮತ್ತು ವಾಯುವ್ಯ ಸಾರಿಗೆ ಸಂಸ್ಥೆ ವಿರುದ್ಧ ಮತ್ತೆ ನೊಂದ ಅಭ್ಯರ್ಥಿಗಳು ಸಿಡಿದೆದ್ದಿದ್ದಾರೆ. ನೇಮಕಾತಿಗಾಗಿ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು, ಕುಟುಂಬ ಸಮೇತ ಸಾರಿಗೆ ಸಂಸ್ಥೆ ಎದುರಲ್ಲಿ ಬೃಹತ್ ಹೋರಾಟವನ್ನ ನಡೆಸಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವಂತಹ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಾದೇಶಿಕ ಕಚೇರಿ ಎದುರಲ್ಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳು ನೇಮಕಾತಿ ಆದೇಶವನ್ನ ಕೊಡುವವರೆಗೂ ಕೂಡ ಕುಟುಂಬ ಸಮೇತ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಗೆ ಶಾಸಕರಾದ ಮಹೇಶ್ ಟೆಂಕಿನಕಾಯಿ ಸಾಥ್ ನೀಡಿದ್ದು, 2019ರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಚಾಲಕ ಕಂ ನಿರ್ವಾಹಕ ಸೇರಿದಂತೆ 2814 ಚಾಲಕರ ನೇಮಕಾತಿ ಕರೆಯಲಾಗಿತ್ತು. 2020ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ನೇಮಕಾತಿ ನಡೆಸಿರಲಿಲ್ಲ. ಆದರೆ 2022ರಲ್ಲಿ ಕೇವಲ 1000 ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು, ಅದರ ಅನ್ವಯ 2024ರ ಮಾರ್ಚ್ನಿಂದ 1000 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿತ್ತು. ಈ ನಿರ್ಧಾರದಿಂದ 1814 ಹುದ್ದೆಗಳಿಂದ ಅಭ್ಯರ್ಥಿಗಳು ವಂಚಿತರಾಗಿದ್ದು, ಕೂಡಲೇ ಸರ್ಕಾರ ಎಲ್ಲ ಅಭ್ಯರ್ಥಿಗಳಿಗೂ ನೇಮಕಾತಿ ಆದೇಶವನ್ನ ಕೊಡುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ 2019ರಿಂದ ಈ ಘಟನೆಗಳನ್ನು ನಾವು ನಡೆದು ನೋಡಿದ್ದೇವೆ. ಇವತ್ತು ಸುಮಾರು 57,000 ಅಭ್ಯರ್ಥಿಗಳಿಂದ ಅರ್ಜಿ ಹಾಕಿ ಟೆಸ್ಟ್ ಮಾಡಿ ಅದರಲ್ಲಿ 2,814 ಜನ ಪಾಸ್ ಆಗಿದ್ದಂತ ಇದೆ. 1,000 ಜನಕ್ಕೆ ಇವತ್ತು ನೇಮಕಾತಿ ಪತ್ರ ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಇರೋದು, ಯಾರು 100% ಎಲಿಜಿಬಿಲಿಟಿ ಹೊಂದಿರತಕ್ಕಂಥ 1,814 ಜನ ಇದ್ದಾರೆ, ಅವರಿಗೆ ತಕ್ಷಣ ನೇಮಕಾತಿ ಪತ್ರ ಕೊಡಬೇಕನ್ನೋಂಥ ಆಗ್ರಹ ನಾವು ಮಾಡ್ತೇವೆ. ಕಳೆದ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೆ. ಮಾನ್ಯ ಸಚಿವರ ಗಮನಕ್ಕೆ ತಗೊಂಬಂದಿದ್ದೆ. ಸಚಿವರು ಅವತ್ತು ಒಪ್ಕೊಂಡಿದ್ರು, ಇಲ್ಲ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಈಗ 3 ತಿಂಗಳಾದ್ರೂ ಕೂಡ ಗಚ್ಚಿದ್ರೆ ಏನೂ ಆಗಿಲ್ಲ. ಈಗ ನಮಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಇದು ರಿಜೆಕ್ಟ್ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಈ ರೀತಿಯಾದಂಥ ಅಭ್ಯರ್ಥಿಗಳ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡುವಂಥದ್ದನ್ನ ಸರ್ಕಾರ ಯಾವ ಕಾರಣಕ್ಕೂ ಮಾಡಬಾರ್ದು ಅನ್ನೋದು ಬಹಳ ಸ್ಪಷ್ಟ ಆಗ್ರಹ ಮಾಡ್ತೀನಿ. ತಕ್ಷಣ ಅವರಿಗೆ ನೇಮಕಾತಿ ಪತ್ರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನೋಡಿ, ಅವ್ರ ಸಹನೆ ಕಟ್ಟಿ ಅನ್ನೋದು ಒಡೆದು ಹೋಗೈತಿ. ಇವತ್ತು ಯಾವುದೇ ರೀತಿಯಾದಂತಹ ಕರ್ತವ್ಯಗಳು ಅವ್ರ ಸಮಸ್ಯೆಯನ್ನ ಮಾಡುವಂತದ್ದಾಗ್ತಾ ಇದೆ. ಅವ್ರ ಜೊತೆ ಅವ್ರ ಫ್ಯಾಮಿಲಿ ಇಡೀ ಕುಟುಂಬಸ್ಥರು ಮಕ್ಕಳು ಬಂದಾರ. ಈಗ ನೋಡಿ, ಮಕ್ಕಳು ಬಂದಿಲ್ಲ ವಾಂತಿ ಮಾಡ್ಕೊಂತಾವ್. ಯಾರು ಹೇಳ್ಬೇಕಿದ್ನೆಲ್ಲ ಸರ್ಕಾರಕ್ಕೆ ಇದನ್ನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ. ಇನ್ನ ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂದಾರ, ವಾಂತಿ ಮಾಡಕತ್ತಾರ ಅವ್ರೆಲ್ಲರೂ. ನಾಳೆ ಏನಾದ್ರು ಅವಘಡ ಸಂಭವಿಸ್ತು, ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ತಗೊಂತಾರ? ನೋಡಿ, ಎಲ್ಲಾ ರೀತಿಯಿಂದ ನಿಮಗೆ ಇವತ್ತು ಶಕ್ತಿ ಯೋಜನೆ ಓಡಿಸ್ಯಾರ. 957 ಕೋಟಿ ರೂಪಾಯಿನ NWKSTC ರೊಕ್ಕ ಕೊಡ್ಬೇಕು ಸರ್ಕಾರ. ಇನ್ನು ಹೆಸರಿಗೆ ಶಕ್ತಿ ಯೋಜನೆ ಅಂತ ಓಡಿಸ್ತೀರಿ, ಆದ್ರೆ ಅದ ರೊಕ್ಕ ಕೊಡಕ್ ರೆಡಿ ಇಲ್ಲಲ್ಲ. 3,000 ಚಿಲ್ಲರ್ ಕೋಟಿ ಆದ್ರೆ 2,000 ಚಿಲ್ಲರ್ ಕೋಟಿ, ಇನ್ನು 957 ಕೋಟಿ ಕೊಡ್ಬೇಕು ಅಂದ್ರೆ ಸರ್ಕಾರ ಏನೂ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗ್ತಾ ಇದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.